19ನೇ ಪ್ರಶ್ನೆಯನ್ನ ಗಮನಿಸಿ. ಒಂದು ಗೋಪುರದ ಮತ್ತು ಒಂದು ಕಟ್ಟಡ ಒಂದೇ ಸಮತಟ್ಟಾದ ನೆಲದ ಮೇಲೆ ನೇರವಾಗಿ ನಿಂತಿವೆ. ಗೋಪುರದ ಪಾದದಿಂದ ಕಟ್ಟಡದ ಮೇಲ್ತುದಿಯನ್ನ ನೋಡಿದಾಗ ಉನ್ನತ ಕೋನವು 30 ಡಿಗ್ರಿ ಮತ್ತು ಕಟ್ಟಡದ ಪಾದದಿಂದ ಗೋಪುರದ ಮೇಲ್ತುದಿಗೆ ಉನ್ನತ ಕೋನವು 60 ಡಿಗ್ರಿ ಇದೆ. ಸೊ ಗೋಪುರದ ಎತ್ತರ 50 ಮೀಟರ್ ಇದ್ದರೆ ಕಟ್ಟಡದ ಎತ್ತರವನ್ನ ಕಂಡು ಹಿಡಿಯಿರಿ. ಸೊ ಇಲ್ಲಿ ಗೋಪುರ ಮತ್ತು ಒಂದು ಕಟ್ಟಡದ ಎತ್ತರ ಒಂದೇ ಸಮತಟ್ಟಾದ ನೆಲದ ಮೇಲೆ ಗೋಪುರದ ಪಾದದಿಂದ ಕಟ್ಟಡದ ಮೇಲ್ತುದಿಯನ್ನ ನೋಡಿದಾಗ ಕೋನ ಏನಿದೆ 30 ಡಿಗ್ರಿ ಆಗಿದೆ. ಸೊ ಇದು 30 ಡಿಗ್ರಿ. ಸೊ ಸಿ ಡಿ ಏನಾಗಿದೆ ಮಕ್ಕಳೇ? ಕಟ್ಟಡ. ಸಿ ಡಿ ಏನಾಗಿದೆ? ಕಟ್ಟಡ. ಅದೇ ರೀತಿ ಎ ಬಿ ಏನಾಗಿದೆ? ಗೋಪುರ. ಸೊ ಇದು ಗೋಪುರ ಆಗಿದೆ. ಸೊ ಬಿ ಡಿ ಏನಾಗಿದೆ? ಗೋಪುರ ಮತ್ತು ಕಟ್ಟಡದ ನಡುವಿನ ಅಂತರವಾಗಿದೆ. ಸೊ ಈ ಕೋನ 60 ಡಿಗ್ರಿ ಮತ್ತು ಇಲ್ಲಿ ಕೋನ 30 ಡಿಗ್ರಿ ಆಗಿದೆ. ಸೊ ಇಲ್ಲಿ ತ್ರಿಭುಜ ಎ ಬಿ ಡಿ ಅನ್ನ ಗಮನಿಸಿ. ತ್ರಿಭುಜ ಎ ಬಿ ಡಿ ಅನ್ನ ಗಮನಿಸಿದ್ರೆ, ಸೊ ಇಲ್ಲಿ ತ್ರಿಭುಜ ಎ ಬಿ ಡಿ ಯಲ್ಲಿ ಕೋನ 60 ಡಿಗ್ರಿಗೆ ಅಭಿಮುಖ ಬಾಹು ಯಾವ್ದಾಗಿದೆ? ಎ ಬಿ ಆದರೆ ಸೊ ಪಾರ್ಶ್ವಬಾಹು ಯಾವ್ದಾಗತ್ತೆ? ಬಿ ಡಿ ಆಗತ್ತೆ. ಸೊ ಇಲ್ಲಿ ಟ್ಯಾನ್ 60 ಡಿಗ್ರಿ. ಹಾಗಾದ್ರೆ ಇವುಗಳ ಅನುಪಾತ ಏನಾಗತ್ತೆ? ಟ್ಯಾನ್ 60 ಡಿಗ್ರಿ ಈಕ್ವಲ್ ಟು ಎ ಬಿ ಡಿವೈಡೆಡ್ ಬೈ ಬಿ ಡಿ ಆಗತ್ತೆ. ಸೊ ಇಲ್ಲಿ ಟ್ಯಾನ್ 60 ಡಿಗ್ರಿ ಅಂದ್ರೆ ಏನಾಗತ್ತೆ ಹೇಳಿ? √3 ಈಕ್ವಲ್ ಟು ಎ ಬಿ ಯ ಉದ್ದ 50 ಮೀಟರ್ ಡಿವೈಡೆಡ್ ಬೈ ಬಿ ಡಿ. ಸೊ ಬಿ ಡಿ ಈಕ್ವಲ್ ಟು ಏನಾಗತ್ತೆ? 50 ಡಿವೈಡೆಡ್ ಬೈ √3. ಸೊ ಇದೇನಂತ ತಗೊಳ್ತೀನಿ? ಸಮೀಕರಣ 1 ಅಂತ ತಗೊಳ್ತೇನೆ. ಸೊ ಅದೇ ರೀತಿ ಟ್ಯಾನ್ 30 ಡಿಗ್ರಿ. ಸೊ ಇಲ್ಲಿ ಟ್ಯಾನ್ 30 ಡಿಗ್ರಿಗೆ ಅಭಿಮುಖ ಬಾಹು ಸಿ ಡಿ ಆದ್ರೆ ಸೊ ಇದರ ಪಾರ್ಶ್ವ ಬಾಹು ಯಾವ್ದಾಗತ್ತೆ? ಬಿ ಡಿ ಆಗತ್ತೆ. ಸೊ ಈಗ ನಾವೇನ್ ಮಾಡೋಣ? ತ್ರಿಭುಜ ಎ ಬಿ ಡಿ ಸಿ ಅನ್ನ ತಗೊಂಡ್ರೆ ತ್ರಿಭುಜ ಬಿ ಡಿ ಸಿ ಅಲ್ಲಿ ಟ್ಯಾನ್ 30 ಡಿಗ್ರಿ ಈಕ್ವಲ್ ಟು ಏನಾಗತ್ತೆ ಹೇಳಿ? ಡಿ ಸಿ ಡಿವೈಡೆಡ್ ಬೈ ಬಿ ಡಿ ಆಗತ್ತೆ. ಸೊ ಇಲ್ಲಿ ಟ್ಯಾನ್ 30 ಡಿಗ್ರಿ ಅಂದ್ರೆ ಏನು ಹೇಳಿ? 1/√3 ಈಕ್ವಲ್ ಟು ಡಿ ಸಿ ಡಿವೈಡೆಡ್ ಬೈ ಬಿ ಡಿ. ಸೊ ಇಲ್ಲಿ ಬಿ ಡಿ ಈಕ್ವಲ್ ಟು ಏನಾಗತ್ತೆ ಹೇಳಿ? √3 ಡಿ ಸಿ ಆಗತ್ತೆ. ಸೊ ಇಲ್ಲಿ ಸಮೀಕರಣ 1 ಮತ್ತು 2ರಿಂದ ಸಮೀಕರಣ 1 ಮತ್ತು 2ರಿಂದ ಸೊ ಇಲ್ಲಿ ಬಿ ಡಿ ಏನಿದೆ ಹೇಳಿ? 50 ಡಿವೈಡೆಡ್ ಬೈ √3 ಅಲ್ವಾ? ಸೊ 50 ಡಿವೈಡೆಡ್ ಬೈ √3 ಇದೆ. ಸೊ ಇದೇನಾಗತ್ತೆ? √3 ಇಂಟು ಡಿ ಸಿ ಈಕ್ವಲ್ ಟು 50√3 ಆಗತ್ತೆ. ಸೊ ಇದೇನಾಗತ್ತೆ? ಎರಡನ್ನ ಈಕ್ವೇಟ್ ಮಾಡ್ತಾ ಇದ್ದೀವಿ. ಸೊ √3 ಇಂಟು ಡಿ ಸಿ ಈಕ್ವಲ್ ಟು 50 ಡಿವೈಡೆಡ್ ಬೈ √3. ಸೊ ಹಾಗಾಗಿ ಇಲ್ಲಿ ಡಿ ಸಿ ಈಕ್ವಲ್ ಟು ಏನಾಗತ್ತೆ? 50 ಡಿವೈಡೆಡ್ ಬೈ √3 ಇಂಟು √3 ಆಗತ್ತೆ. ಸೊ ಇದೇನಾಗತ್ತೆ? ಡಿ ಸಿ ಈಕ್ವಲ್ ಟು 50 ಡಿವೈಡೆಡ್ ಬೈ 3 ಆಗತ್ತೆ. ಸೊ ಇದನ್ನ ಭಾಗಿಸಿದ್ರೆ 3 1 3, 3 1 3, 2 ಉಳಿಯುತ್ತೆ, 3 6 18, 3 6 18 7. ಸೊ ಡಿ ಸಿ ಈಕ್ವಲ್ ಟು ಏನಾಗತ್ತೆ ಹೇಳಿ? 16.67 ಮೀಟರ್. ಸೊ ಇದೇನಾಗತ್ತೆ? ಈ ಒಂದು ಕಟ್ಟಡದ ಎತ್ತರ. ಹಾಗಾಗಿ ಇಲ್ಲಿ ಕಟ್ಟಡದ ಎತ್ತರ ಈಕ್ವಲ್ ಟು 16.67 ಮೀಟರ್ ಆಗಿದೆ.